ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎರಡು ಬ್ಲೌಸ್ ಡಿಸೈನ್ನ ನಿಮಗೆ ತೋರಿಸ್ತಿದ್ದೇನೆ. ಇದು ಸ್ಪೆಷಲ್ ಏನಂದರೆ ಇದು ಬಾಡಿಗೆ ಅವರ ಬ್ಲೌಸ್ ಪೀಸ್ ಸೆಲೆಕ್ಟ್ ಮಾಡಿದ್ದಾರೆ, ಪ್ಲಸ್ ಸ್ಲೀವ್ಸ್ಗೆ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಮಾಡುವಾಗ ನಾವು ಎಷ್ಟು ಜಾಗ್ರತೆಯಿಂದ ಮಾಡಬೇಕು ಮತ್ತು ಹೇಗೆ ವರ್ಕ್ ಮಾಡಬೇಕು ಅಂತ ಕೂಡ, ಅಂದರೆ ಯಾವ ಟಿಪ್ಸ್ ನಾನು ಹೇಳ್ತೇನೆ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ವರ್ಕ್ ಮಾಡುವಾಗ ಹೇಗೆ ಮಾಡಬೇಕು ಅಂತ. ಸ್ಟಾರ್ಟಿಂಗ್ ಒಂದು ಲೈಟ್ ಪರ್ಪಲ್ ಕಲರ್ ಇದ್ದು ಬ್ಲೌಸ್. ಆ್ಯಕ್ಚುಲಿ ಇದೇನಂದರೆ ಅವ್ರದ್ದು ಲೆಹೆಂಗದು ಬ್ಲೌಸ್ ಪೀಸ್ ಆಗಿರಬೇಕು, ಅದು ಸ್ವಲ್ಪ ಸಿಂಪಲ್ ಬಂದಿದೆ ಅಂತ ನನಗೆ ವರ್ಕ್ ಮಾಡಲಿಕ್ಕೆ ಕೊಟ್ಟಿದ್ರು. ಬಟ್ ತುಂಬ ಬ್ರಾಡ್ ಅಂದರೆ ತುಂಬ ಬ್ರಾಡ್ ಇದೆ ಅವ್ರದ್ದು ಬ್ಯಾಕ್ ಸೈಡ್ ಎಲ್ಲ. ನೋಡಿ ನೆಕ್ ಡಿಸೈನ್ ಇದೊಂದು ಈ ಥರ ಕ್ಲೋತ್. ನೋಡಿ ಕ್ಲೋತ್ ಕೂಡ ತೋರಿಸ್ತೇನೆ ಎಷ್ಟು ತೆಳು ಇದೆ ಅಂದರೆ. ಇದರಲ್ಲಿ ವರ್ಕ್ ಮಾಡಲಿಕ್ಕಂತೂ ತುಂಬ ಕಷ್ಟ. ವರ್ಕ್ ಮಾಡಲಿಕ್ಕೆ ಕಷ್ಟ ಅಂತಲ್ಲ, ಬಟ್ ಅದು ಎಲ್ಲಿ ಹರಿಯುತ್ತೋ ಅಂತ ಅದೇ ಒಂದು ಟೆನ್ಷನ್ ಆಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ನೀವು ರಿಂಗಲ್ಲಿ ವರ್ಕ್ ಮಾಡೋದಾದರೆ ರಿಂಗಿಗೆ ಫುಲ್ ಬಟ್ಟೆ ಸುತ್ತಿ ಆಮೇಲೆ ಇಂಥ ಫ್ಯಾಬ್ರಿಕ್ಕಿಗೆ ವರ್ಕ್ ಮಾಡಬೇಕು. ಇಲ್ಲಾದರೆ ಏನಾಗುತ್ತೆ ಅಂದರೆ ನಿಮ್ಮದು ರಿಂಗ್ ಶಾರ್ಪ್ ಇರುತ್ತೆ ವುಡನ್, ಅದು ಹರಿಯೋ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ. ಸೊ ಇದು ಬ್ಯಾಕ್ ಶೇಪ್ ಬಂದುಬಿಟ್ಟು ಇದು ಈ ಡಿಸೈನ್. ಸೊ ಇದರದ್ದು ಫ್ರಂಟ್ ಶೇಪ್ ಹೇಗೆ ಅಂದರೆ, ಈಗ ನಮಗೆ ಮಧುಬಾಲ ಡಿಸೈನ್ ಬರುತ್ತೆ ನೋಡಿ ಆ ರೀತಿ. ಬಟ್ ಮಧುಬಾಲ ಡಿಸೈನ್ ಅವರು ಆ ಟೈಪ್ ಸ್ಟಿಚ್ ಮಾಡ್ತಾರ, ಬಟ್ ಡಿಸೈನ್ ಕೊಟ್ಟಿರೋದು ನನಗೆ ಮಧುಬಾಲ ಟೈಪೇ, ಬಟ್ ನಾನು ಸ್ಟಿಚಿಂಗ್ ಮಾಡಲ್ಲ. ಸೊ ಮಧುಬಾಲದು ಸ್ಟಿಚಿಂಗ್ ಹೇಳಿಕೊಡಿ, ಮಾರ್ಕಿಂಗ್ ಹೇಳಿಕೊಡಿ ಅಂದರೆ ಮಾರ್ಕಿಂಗ್ ನಾನು ಮುಂದಿನ ಯಾವುದಾದ್ರೂ ವಿಡಿಯೋ ಮಾಡುವಾಗ ಹೇಳ್ತೇನೆ. ಬಟ್ ಸ್ಟಿಚಿಂಗ್ ಅಂದರೆ ನಾನು ಟೈಲರ್ ಅಲ್ಲ, ಸೊ ನಾವು ವರ್ಕ್ ಮಾಡಿ ಮಾತ್ರ ಕೊಡೋದು. ಸೊ ಗೊತ್ತಿಲ್ಲ ನನಗೆ ಸ್ಟಿಚಿಂಗ್, ಆಯಿತಾ. ಸೊ ಮತ್ತು ಕೆಲವರು ಹೇಳ್ತೀರಾ ತುಂಬ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವರ್ಕ್ ನಾನು ಒಬ್ಬಳೇ ಮಾಡಬೇಕು, ವೀಡಿಯೋಸು ನಾನು ಒಬ್ಬಳೇ ಮಾಡಬೇಕು. ನನ್ನ ಹಸ್ಬೆಂಡ್ ಮಾತ್ರ ಸಪೋರ್ಟ್ ಮಾಡ್ತಾರೆ ಯಾವುದಕ್ಕೆ ಪೋಸ್ಟ್ ಹಾಕೋದಕ್ಕೆ, ಐಟಮ್ ತರೋದಕ್ಕೆ ಹಾಗೆ. ಬಟ್ ವೀಡಿಯೋಸ್ ಎಲ್ಲ ಅವರಿಗೂ ಕರೆಕ್ಟ್ ಆಗೋದಿಲ್ಲ. ಸೊ ಈ ರೀತಿ ನಾನು ಮೇಲ್ಗಡೆಯಿಂದ ತೋರಿಸಿದ್ರೆ ಮಾತ್ರ ನಿಮಗೆ ಫುಲ್ ಡಿಸೈನ್ ಕಾಣುತ್ತೆ. ನಾನು ಝೂಮ್ ಹಾಕಿ ತೋರಿಸಿದ್ರೆ ನಿಮಗೆ ಡಿಸೈನೇ ಕಾಣಲ್ಲ. ಸೊ ಇದರಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಯಾವುದು ಅಂದರೆ ಟ್ಯೂಬ್ ಬೀಡ್ಸ್, ಪೈಪ್ ಬೀಡ್ಸ್ ಇದೆಯಲ್ಲ ಅದು, ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಸ್ಟೋನು, ಮತ್ತು ಚೈನ್ ಸ್ಟಿಚ್ಚು, ಮತ್ತು ಕಟ್ ಬೀಡ್ ವರ್ಕ್, ಆಯಿತಾ. ಕಟ್ ಬೀಡ್ಸ್, ಆಯಿತಾ. ಸೊ ಇದರದ್ದು ಫ್ರಂಟ್ ನೆಕ್ ಡಿಸೈನ್ ಹೇಗೆ ಅಂದರೆ ಈ ರೀತಿ ನೋಡಿ. ಈ ಮಧುಬಾಲ ಡಿಸೈನ್ ನೀವು ಮಾಡುವಾಗ ಒಟ್ಟಿಗೆ ಮಾರ್ಕಿಂಗ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇದು ಶೋಲ್ಡರ್, ಆಯಿತಾ. ಇಲ್ಲಿ ಶೋಲ್ಡರಿಂದ ಹೀಗೆ ಬಂದು ಇಲ್ಲಿಗೆ, ಅಂದರೆ ಇದು ನಮ್ಮ ಕೈ ಅಡಿ ಬರುತ್ತೆ ನೋಡಿ, ತೋಳಂದರೆ ಆರ್ಮ್ ಹೋಲ್ ಬರುತ್ತೆ ನೋಡಿ, ಅಲ್ಲಿಗೆ ನಾವು ಈ ಡಿಸೈನ್ ಎಂಡ್ ಆಗೋದು. ನೀವು ನೋಡ್ಕೊಳ್ಬೇಕಾದದ್ದೇನೆಂದರೆ, ಕೆಲವರು ಏನು ಮಾಡ್ತಾರೆ, ಈ ಮಾರ್ಕಿಂಗ್ ಮಾಡಿ ಒಳಗಡೆ ಸೈಡು ಡಿಸೈನ್ ಮಾಡ್ತಾರೆ. ಒಳಗಡೆ ಸೈಡ್ ಡಿಸೈನ್ ಮಾಡಬಾರ್ದು, ಯಾಕಂದರೆ ಒಳಗಡೆ ಸೈಡ್ ಡಿಸೈನ್ ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲಿ ಕಟ್ ಮಾಡುವ ಜಾಗ ಅಲ್ಲ ಇದು. ನಾವು ನಾರ್ಮಲ್ ನೀವು ಫ್ರಂಟ್ ಶೇಪ್ ಅಂತ ತಿಳ್ಕೊಳ್ಳಿ. ಫ್ರಂಟ್ ಶೇಪ್ ಮಾರ್ಕಿಂಗ್ ಹೀಗೆ ಬರುತ್ತೆ ಅಲ್ವಾ, ಹೀಗೆ ಬರುತ್ತೆ. ಆಗ ನಾವು ಒಳಗಡೆ ಡಿಸೈನ್ ಮಾಡಿದರೆ ಏನಾಗುತ್ತೆ, ಕಟ್ಟಿಂಗ್ ಜಾಗದಲ್ಲಿ ಒಳಗಡೆದು ಡಿಸೈನ್ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಮಾರ್ಕಿಂಗ್ ಎಲ್ಲ ಹಾಕಿದಾದ್ಮೇಲೆ ಅದರ ಮೇಲ್ಗಡೆ ಸೈಡ್, ಇಲ್ಲಿ ಆದರೆ ಕೆಳಗಡೆ ಸೈಡ್, ಇದೆಲ್ಲಿ ಬರುತ್ತೆ, ನಮ್ಮದು ಚೆಸ್ಟ್ ಬರುತ್ತಲ್ಲ ಅಲ್ಲಿ ಬರುತ್ತೆ ಡಿಸೈನ್, ಆಯಿತಾ. ಸೊ ಫ್ರಂಟ್ ಶೇಪ್ ಈ ರೀತಿ ಬರುತ್ತೆ ನಿಮಗೆ ಮಧುಬಾಲ ಡಿಸೈನ್ ಮಾಡುವಾಗ. ಅಂದರೆ ಅದು ನೀವು ಒಂದೇ ಜೊತೆ ಅಂದರೆ ಒಟ್ಟಿಗೆ ಮಾರ್ಕಿಂಗ್ ಹಾಕ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಅಂದರೆ ಸ್ವಲ್ಪ ಡಿಫ್ರೆಂಟ್ ಮಾರ್ಕಿಂಗ್ ಇರುತ್ತೆ. ಅದು ನೀವು ಬಿಗಿನರ್ಸ್ ಆಗಿದ್ರೆ ಮಾರ್ಕಿಂಗ್ ಹಾಕಲಿಕ್ಕೆ ಹೋಗಬೇಡಿ. ಎಕ್ಸ್ಪೀರಿಯನ್ಸ್ ಟೈಲರ್ ಇದ್ದರೆ ಅವರ ಹತ್ರನೇ ಹಾಕಿಸಿ. ಮತ್ತು ಈ ರೀತಿನೇ ಬರುತ್ತೆ ನೋಡಿ. ಮಧುಬಾಲ ಡಿಸೈನಲ್ಲಿ ನಿಮಗೆ ಫ್ರಂಟ್ ಶೇಪ್ ಎರಡು ಸೈಡು ಬರುತ್ತೆ, ಅಂದರೆ ವರ್ಕ್ ಮಾಡಲಿಕ್ಕೆ. ಒಂದು ಆರ್ಮ್ ಹೋಲ್ ಮತ್ತು ಶೋಲ್ಡರ್ ಜಾಯಿಂಟ್, ಇನ್ನೊಂದು ಕೆಳಗಡೆ ನಮ್ಮದು ಚೆಸ್ಟ್ ಸೈಡ್ ಬರುತ್ತಲ್ಲ ಅಲ್ಲಿ, ಅಂದರೆ ಕಪ್ಸ್ ಎಲ್ಲ ಇರ್ತಾರೆ ನೋಡಿ ಫ್ರಂಟ್, ಅಲ್ಲಿ ಬರುತ್ತೆ, ಆಯಿತಾ. ಇದೊಂದು ಡಿಸೈನ್. ಸೊ ಇದರದ್ದು ಡಿಸೈನ್ ಇದ್ದು ಅವರು ಬಾಡಿ ಮಾತ್ರ ಇದರಲ್ಲಿ ಕೊಟ್ಟಿದ್ದಾರೆ, ಬಾಡಿ ಮಾತ್ರ ಅವರ ಪೀಸಲ್ಲಿ ಕೊಟ್ಟಿದ್ದಾರೆ ಲೆಹೆಂಗದ್ದು. ಬಟ್ ಅವರು ಕೈಗೆ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಮಾಡಲಿಕ್ಕೆ ಹೇಳಿದರು, ನೆಟ್ಟೆಡ್ ಫ್ಯಾಬ್ರಿಕಲ್ಲಿ. ಸೊ ಇದಂತೂ ನನಗೆ ತುಂಬ ಕಷ್ಟ ಆಯಿತು. ಆ ಕಸ್ಟಮರ್ ಮೊದಲು ಹೇಳಿರಲಿಲ್ಲ ನನ್ನ ಹತ್ರ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಕೈಗೆ ವರ್ಕ್ ಮಾಡಲಿಕ್ಕೆ ಅಂತ. ಅದು ಎಷ್ಟು ಅಗಲ ಇದೆ ಅಂದರೆ ನಾನು ನಾರ್ಮಲ್ ಪ್ರೈಸ್ ಹೇಳಿ ಆಗಿದೆ ಅವರಿಗೆ, ಬಟ್ ಇದು ಸೈಜು ದೊಡ್ಡದು ಪ್ಲಸ್ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್. ನನಗಂತೂ ತುಂಬ ಟೆನ್ಷನ್ ಆಯಿತು. ನಾನು ಹೇಳಿದಕ್ಕಿಂತ 200 ರೂಪಾಯಿ ಜಾಸ್ತಿ ತಗೊಂಡೆ, 200 ಅಷ್ಟೇ. ಮತ್ತು ಯಾವಾಗಲೂ ಕೊಡುವ ಕಸ್ಟಮರ್ ಆದ ಕಾರಣ ಜಾಸ್ತಿ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ನೋಡಿ ಇದು ಸ್ಲೀವ್ ವರ್ಕ್, ಆಯಿತಾ. ಹ್ಯಾಂಗಿಂಗ್ಸ್ ನಾನು ನಿಮಗೆ ತೋರಿಸ್ತೇನೆ. ಹ್ಯಾಂಗಿಂಗ್ಸ್ ನೋಡಿ ಅದರದ್ದೇ ನೋಡಿ, ಇದರಲ್ಲೇ ಕೊಟ್ಟಿದ್ದೇನೆ ನೋಡಿ ಹ್ಯಾಂಗಿಂಗ್ ಬೀಡ್, ರೈಸ್ ಬೀಡ್, ಮತ್ತು ಅದರದ್ದೇ ಶೇಪ್, ಅಂದರೆ ಅದರದ್ದೇ ಕಲರಲ್ಲಿ ಏನು ಕಟ್ ಬೀಡ್ ಇದೆಯಲ್ಲ ಅದರಲ್ಲಿ ಕೊಟ್ಟಿದ್ದೇನೆ ನಾನು ನೋಡಿ. ಇದು ಫುಲ್ ಸ್ಲೀವ್ ಡಿಸೈನ್, ಇದು ಫುಲ್ ನೆಟ್ಟೆಡಲ್ಲಿ ಮಾಡಿದ್ದು, ತುಂಬ ಕಷ್ಟ. ಇನ್ನೊಂದು ಏನಂದರೆ ನಾನು ಇಷ್ಟು ಜಾಗ್ರತೆಯಲ್ಲಿ ವರ್ಕ್ ಮಾಡಿ ಇಲ್ಲಿ ನೋಡಿ ಹೊಟ್ಟೆ ಆಗಿದೆ.
ಅದು ಇಲ್ಲಿ ಕಟ್ಟಿಂಗಲ್ಲಿ ಹೋಗ್ತದೆ, ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಈ ಬಿಗಿನರ್ಸ್ ಆಗಿದ್ರೆ ತುಂಬ ಫೋರ್ಸ್ ಎಳಿಲಿಕ್ಕೆ ಹೋಗಬೇಡಿ ಅಂತ ಅಷ್ಟೇ. ಮತ್ತು ತುಂಬ ಏನಂದರೆ ಕೆಲವು ಜಾಸ್ತಿ ಬರುತ್ತೆ, ಅಂದರೆ ಜಾಸ್ತಿ ತೆಳು ಇರುತ್ತೆ. ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ತುಂಬ ವೆರೈಟಿ ಇರುತ್ತಲ್ಲ, ಸೊ ಜಾಸ್ತಿ ತೆಳು ಇರುತ್ತೆ, ಜಾಸ್ತಿ ಸ್ವಲ್ಪ ದಪ್ಪದಿರುತ್ತೆ, ಸೊ ಹಾಗೆಲ್ಲ ಇರುತ್ತೆ. ಹಾಗೆ ಆಗುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ವರ್ಕ್ ಮಾಡಬೇಕು, ಆಯಿತಾ. ಇದು ವರ್ಕ್ ನೋಡುವಾಗ ನಂಗೆ ಆಯಿತು ಈ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಕಾಣುತ್ತಾ ಇಲ್ವಾ ಅಂತ, ಬಟ್ ತುಂಬ ಚೆನ್ನಾಗಾಗಿದೆ ವರ್ಕ್, ನಂಗೆ ಇಷ್ಟ ಆಯಿತು. ಇಲ್ಲಿ ನೋಡಿ, ಇಲ್ಲೆಲ್ಲ ಅಲ್ಲಿ ಬುಟ್ಟಾಸ್ ಕೊಟ್ಟಿದ್ದೇನೆ. ಸೊ ಇದು ಸ್ಲೀವ್ಸಿಗೆ ಮತ್ತು ನೆಕ್ಕಿಗೆ, ಅಂದರೆ ನಾನು ಆಲ್ರೆಡಿ ರೇಟ್ ಎಷ್ಟು ಹೇಳಿದ್ದೇನೆ ಗೊತ್ತವರಿಗೆ, ವಿತ್ ಹ್ಯಾಂಗಿಂಗ್ 2000 ರುಪೀಸ್ ಹೇಳಿದ್ದು. ಅವರ ಸೈಜು ನೋಡುವಾಗ ನನಗೆ ತಲೆ ತಿರುಗಿದೆ. ಅಂದರೆ ಅಷ್ಟು ದೊಡ್ಡ 13 ಇಂಚಸ್ ಸ್ಲೀವ್ಸ್ ಇಡ್ತು. ನನಗೆ ಮತ್ತೆ ಜಾಸ್ತಿ ಹೇಳಲಿಕ್ಕೆ ಕೂಡ ಆಗಲ್ಲ, ಅದಕ್ಕೋಸ್ಕರ ನಾನು ಜಸ್ಟ್ 200 ರುಪೀಸ್ ಎಕ್ಸ್ಟ್ರಾ ಹೇಳಿದ್ದು. ಬಟ್ ನನ್ನ ನಾರ್ಮಲ್ ಸೈಜ್ ಎಷ್ಟು ಗೊತ್ತಾ, ಡೀಪ್ 10, ಇಲ್ಲಿ ವಿಡ್ತ್ 5, ಇದು ಡೀಪ್ 12, ಆಯಿತಾ. ವಿಡ್ತ್ ಇಲ್ಲಿ 11 ಉಂಟು. ಇಲ್ಲಿ ಎಷ್ಟು ಡಬಲ್ ಬ್ಲೌಸ್ ಇದ್ದು ವರ್ಕ್ ಆಯ್ತು. ಬಟ್ ನಾನೇನು ಎಕ್ಸ್ಟ್ರಾ ಹೇಳಿಲ್ಲ, ಜಸ್ಟ್ 200 ರೂಪಾಯಿ ಜಾಸ್ತಿ ಹೇಳಿದ್ದಷ್ಟೇ. ಇದಕ್ಕೆ ನೀವು ನಾರ್ಮಲ್ ಸೈಜಲ್ಲಿ ವರ್ಕ್ ಮಾಡಿಸೋದಾದರೆ ನಿಮ್ಮ ಬ್ಲೌಸ್ ಪೀಸ್ ಮೇಲೇ 2000 ರುಪೀಸ್ ಆಗುತ್ತೆ. ಸ್ಲೀವ್ಸು, ಹ್ಯಾಂಗಿಂಗ್ಸು ಮತ್ತು ಇದು ಬ್ಯಾಕ್ ನೆಕ್, ಆಯಿತಾ, ನಾರ್ಮಲ್ ಬ್ಲೌಸಿಗೆ ಮಾಡಿಸೋದಾದರೆ. ಬಟ್ ನಿಮ್ಮದು ವರ್ಕ್ ಜಾಸ್ತಿ ಇದು, ಅಂದರೆ ಸೈಜ್ ದೊಡ್ಡದುಂಟು, ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ವರ್ಕ್ ಉಂಟಂದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ಅದರ ಪ್ರೈಸ್ ಹೇಳ್ತೇನೆ. ನಾರ್ಮಲ್ ನಿಮ್ಮ ಬ್ಲೌಸ್ ಪೀಸ್ ಮೇಲೆ ಇದೇ ವರ್ಕ್ ಮಾಡಿಸೋದಾದರೆ 2000 ರುಪೀಸ್ ಆಗುತ್ತೆ, ವಿತ್ ಈ ಥರ ಹ್ಯಾಂಗಿಂಗ್ಸ್ ಬಂದು, ಆಯಿತಾ. ಇದೊಂದು ಡಿಸೈನ್ ಆಯಿತು. ಸೊ ಇದೇ ರೀತಿ ಇನ್ನೊಂದು ಡಿಸೈನ್ ಕೊಟ್ಟಿದ್ದಾರೆ. ಅದು ಒಂದೇ ಸೈಜ್ ಇದೆ, 2 ಬ್ಲೌಸ್ ಕೂಡ. ನಂಗಾಗುತ್ತೆ ಅವರು ಒಂದೇ ಕಸ್ಟಮರ್ ಇದಾಗಿರಬೇಕು ಅಂತ. ಸೊ ಇದು ಕೂಡ ಹಾಗೆ, ನಮ್ಮದು ಕುರ್ತೀಸ್ ಹಾಕ್ತೇವಲ್ಲ ಆ ಥರ ಬ್ಲೌಸ್ ಪೀಸ್ ತಂದಿದ್ದಾರೆ. ಇದು ಕೂಡ ಇದು ಸಾರಿ ಬ್ಲೌಸ್ ಅಲ್ಲ, ಏನೋ ಲೆಹೆಂಗದಾಗಿರ್ಬೇಕು. ಇದು ಕೂಡ ನೋಡಿ ನೀವು, ಬ್ಯಾಕ್ ಸೈಡ್ ಎಷ್ಟು ಬ್ರಾಡ್ ಇದೆ. ಈ ಡಿಸೈನ್ ನೋಡಿ, ಈ ಡಿಸೈನ್ ಅಂತೂ ಸೂಪರ್ ಆಗಿ ಬಂದಿದೆ ಈ ಡಿಸೈನ್. ನಂಗೆ ಖುಷಿ ಆಯಿತು ನೋಡುವಾಗ. ನನಗೆ ಹೇಗೆ ಬರುತ್ತೋ ಅಂತ ಒಂದು ಡೌಟ್ ಇತ್ತು, ಬಟ್ ನೀಟಾಗಿದೆ ವರ್ಕ್, ಶೇಪ್ ಆಗಲಿ. ಮತ್ತು ಅವರಿಗೆ ವೈಟ್ ಕಲರ್ ಅಂತೆ ಸಾರಿ, ಹಾಗಾಗಿ ನಾನು ವೈಟ್ ಕಲರ್ ಫ್ರೆಂಚ್ ನಾಟ್ ಕೊಟ್ಟಿದ್ದೇನೆ ನೋಡಿ. ಇದು ಬ್ಯಾಕ್ ಶೇಪ್, ಆಯಿತಾ. ಸೊ ಇದರದ್ದು ಕೂಡ ಮಧುಬಾಲ ಡಿಸೈನೇ, ಫ್ರಂಟ್ ನೆಕ್. ಇದು ಬ್ಯಾಕ್ ಶೇಪ್ ಆಯ್ತಲ್ಲ. ಇದು ಕೂಡ ನೋಡಿ, ಇದು ಕೂಡ ಹೀಗೇನೆ ಮಧುಬಾಲ ಡಿಸೈನ್ ನೋಡಿ. ಇಲ್ಲಿ ಹೀಗೆ ಬರುತ್ತೆ. ನೀವು ಕನ್ಫ್ಯೂಷನ್ ಆಗಬೇಡಿ ಎಲ್ಲಿ ವರ್ಕ್ ಮಾಡಬೇಕು. ಹೀಗೆ ನೀವು ಫ್ರಂಟ್ ನೆಕ್ ಮಾರ್ಕಿಂಗ್ ಹಾಕ್ತಿರಲ್ಲ ಮಧುಬಾಲಕ್ಕೆ, ಇಲ್ಲಿ ನೋಡಿ ಇದು ಬ್ಯಾಕ್ ನೆಕ್ ಅಲ್ವಾ. ಸೊ ಇದೀಗ ಮಧುಬಾಲ ಡಿಸೈನ್ ಹೀಗೆ ಬಂದು ಹೀಗೆ ಆರ್ಮ್ ಹೋಲ್ ಹತ್ರ ಹೋಗುತ್ತೆ. ಆಗ ನಾವು ವರ್ಕ್ ಮಾಡಬೇಕಾದಲ್ಲಿ ಹೊರಗಡೆ. ಸೊ ಇದು ಕೂಡ ಹಾಗೆ ಹೊರಗಡೆ ವರ್ಕ್ ಮಾಡಬೇಕು, ಆಯಿತಾ. ಸೊ ಇದು ಮಧುಬಾಲ ಡಿಸೈನ್. ಇದು ವರ್ಕ್ ಹೇಗಾಗಿದೆ ಅಂತ ನಾನು ಹೀಗೆ ಬ್ಲೌಸ್ ಇದ್ದೆಲ್ಲ ವೀಡಿಯೋಸ್ ಹಾಕಿದಾದ್ಮೇಲೆ ತುಂಬ ಜನ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದೀರಿ, ತುಂಬ ಜನ ನನಗೆ ವರ್ಕ್ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೂರದಿಂದ ನನಗೆ ವರ್ಕ್ ಕಳಿಸ್ತಾ ಇರೋದಕ್ಕೆ. ನನ್ನ ನೋಡಿ ಪರಿಚಯ ಇರಲ್ಲ, ಬಟ್ ಆದರೂ ನಾನು ಬ್ಲೌಸ್ ಡಿಸೈನ್ ಕಳಿಸಿ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಪೇಮೆಂಟ್ ಹೇಳಿದ್ರು ಪೇಮೆಂಟ್ ಹಾಕ್ತಾರೆ. ನಂಗೆ ಅದು ತುಂಬ ಖುಷಿ ಆಯಿತು. ನನ್ನ ವರ್ಕಿದು ನೀಟ್ನೆಸ್ಸಿಗೆ ಮತ್ತು ನನಗೆ ನೀವೊಂದು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನಗೆ ಎಷ್ಟೋ ರೇಟಿದ್ದು ಬ್ಲೌಸ್ಗೆಲ್ಲ ಕಳಿಸ್ತೀರ, ಸೀರೆ ಬ್ಲೌಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ಸೊ ಯಾರಿಗಾದ್ರು ವರ್ಕ್ ಮಾಡಿಸ್ಲಿಕ್ಕಿದ್ರೆ, ಯಾರಿಗಾದ್ರು ಕ್ಲಾಸಸ್ ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಈಗ ಈ ಡಿಸೈನ್ ಆಯ್ತಲ್ಲ, ಇದರದ್ದು ನಾನು ಸ್ಲೀವ್ ಡಿಸೈನ್ ತೋರಿಸ್ತೇನೆ. ಇದಂತೂ ತುಂಬ ಇಷ್ಟ ಆಯ್ತು ನಂಗೆ. ಯಾಕೆ ಗೊತ್ತಾ, ಇದು ಸ್ವಲ್ಪ ಡಾರ್ಕ್ ಕಲರ್ ಆದ ಕಾರಣ ನಾವು ಮಾಡುವ ವರ್ಕ್ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಸ್ಲೀವ್ಸ್ ಡಿಸೈನಲ್ಲಿ ಮಾಡಿರೋ ವರ್ಕ್, ವೈಟ್ ಕಲರ್ ಫ್ಲವರ್ ಬಂದು ಕಟ್ ಬೀಡ್ ವರ್ಕ್ ಹಾಕಿದ್ದೇನೆ. ಸೊ ಇದಕ್ಕೆ ನಾನು ಪರ್ಲ್ ಹ್ಯಾಂಗಿಂಗ್ ಬೀಡ್ ಕೊಟ್ಟಿದ್ದೇನೆ. ಇಂಥ ನೆಟ್ಟಲ್ಲೆಲ್ಲ ಮಾಡೋದಾದ್ರೆ ತುಂಬ ಇಷ್ಟ. ಇದು ಸ್ವಲ್ಪ ದಪ್ಪ ಇದೆ ನೆಟ್, ಆ ಪಿಂಕ್ ಬ್ಲೌಸಿಗೆ ಮ್ಯಾಚ್ ಮಾಡಿ ನೋಡುವಾಗ ಇದು ಸ್ವಲ್ಪ ದಪ್ಪ ಇದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ವರ್ಕ್ ಅಂತೂ ಫಿನಿಶಿಂಗ್ ಅಂತೂ ನನಗೆ ಖುಷಿ ಆಗುತ್ತೆ. ನಂಗೆ ಏನು ಗೊತ್ತಾ, ನಾನು ಎಷ್ಟೋ ಬ್ಲೌಸ್ ಮಾಡ್ತೇನೆ, ಬಟ್ ನಂಗೆ ಕೆಲವು ಡಿಸೈನ್ಸ್ ಮಾತ್ರ ಇಷ್ಟ ಆಗೋದು, ಅಂದರೆ ನೋಡೋಗೊಂದು ಡಿಫ್ರೆಂಟ್ ಕಾಣುತ್ತೆ ಅಂತ. ಇದು ಆ್ಯಕ್ಚುಲಿ ಇದೇನು ಗೊತ್ತಾ, ಇದು ಸ್ವಲ್ಪ ಡಿಫ್ರೆಂಟೇ ಇದೆ ವರ್ಕ್ ಅಲ್ವಾ. ಇದು ಸ್ವಲ್ಪ ಡಿಫ್ರೆಂಟೇ ಇದೆ. ಅಂದರೆ ನಾನು ನಾರ್ಮಲ್ ಈ ಥರ ವರ್ಕ್ ಸಿಗಲ್ಲ ನನಗೆ. ಯಾರಾದರೂ ಒಂದೊಂದು ಎರಡು ಕಸ್ಟಮರ್ ಕೊಡ್ತಾರೆ. ಇದು ನಿಮಗೆ ನೋಡುವಾಗಲೇ ಖುಷಿ ಆಗ್ಬೋದು ಈ ಡಿಸೈನ್ ಹೇಗೆ ಇದೆ ಅಂತ. ಇದಕ್ಕೆ ಏನಿಲ್ಲ ನೋಡಿ, ಈ ಲೈನ್ಸಿಗೆಲ್ಲ ನಾನು ಚೈನ್ ಸ್ಟಿಚ್ ಕೊಟ್ಟದು. ನಾನು ಅದೇ ಹೇಳೋದಲ್ಲ, ನೀವು ಎಷ್ಟೇ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿ, ಬಟ್ ನಿಮಗೆ ಅಂತ ಒಂದು ಐಡಿಯಾ ಬೇಕು. ನಿಮಗೆ ಅಂತ ಒಂದು ಹೇಗೆ ವರ್ಕ್ ಮಾಡಿದರೆ ಹೇಗೆ ಕಾಣ್ಬೋದು ಅಂತ ಒಂದು ನಿಮ್ಮದು ಇಮ್ಯಾಜಿನೇಷನ್ ಬೇಕು. ಆಮೇಲೆ ವರ್ಕ್ ಮಾಡೋದು. ನನಗೆ ಇವರು ಬ್ಲೌಸ್ ಕೊಟ್ಟಿದ್ರಲ್ಲ,
ಏನಂದರೆ ಅದರಲ್ಲಿ ವರ್ಕ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾನು ಅದನ್ನು ಮತ್ತು ನನ್ನ ಓನ್ ಡಿಸೈನ್ ಸ್ವಲ್ಪ ಮ್ಯಾಚ್ ಮಾಡಿರೋ ಡಿಸೈನ್. ಬಟ್ ಫೈನಲ್ ಲುಕ್ ನೋಡುವಾಗ ನಂಗಂತೂ ತುಂಬ ಖುಷಿ ಆಯಿತು. ಇದಂತೂ ಅದಕ್ಕಿಂತ ಪರ್ಪಲ್ಗಿಂತ, ಅಂದರೆ ಲೈಟ್ ಪರ್ಪಲ್ ಇದೆ, ಅದಕ್ಕಿಂತ ಈ ವೈನ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಈ ಡಿಸೈನ್ ನೋಡಿ, ಫಿನಿಶಿಂಗ್ ನೋಡಿ, ಮತ್ತು ಇದರದ್ದು ಕೂಡ ನೋಡಿ ಫಿನಿಶಿಂಗ್. ನಿಮಗೆ ಕೂಡ ಇಷ್ಟ ಆಯಿತು ಅಂದರೆ ಇದು ಮಾಡಿ. ನನಗೆ ಮತ್ತೆ ಅದಕ್ಕೆ ಉಂಟಲ್ಲ, ನಾನು ಆಗ ಹೇಳಿದ್ನಲ್ಲ ನಿಮಗೆ, ಅದಕ್ಕೆ ನನಗೆ 1 ದಿನ ತಾಗಿದೆ ಆ ನೆಟ್ಟೆಡ್ ಬ್ಲೌಸ್ ವರ್ಕ್ ಮಾಡಲಿಕ್ಕೆ, 1 ದಿನ ಅಷ್ಟೇ. ನಿನ್ನೆ ಮಧ್ಯಾಹ್ನ ಕೂತಿದ್ದೇನೆ, ಇವತ್ತು ಮಧ್ಯಾಹ್ನ ಕಂಪ್ಲೀಟ್ ಆಯಿತು. ಇದಕ್ಕೆ ಕೂಡ ಅಷ್ಟೇ 1.5 ದಿನ. ಸೊ ಇದರ ಪ್ರೈಸ್, ಈ ವೈನ್ ಕಲರ್ ಬ್ಲೌಸ್ ಪ್ರೈಸ್ ವಿತ್ ಹ್ಯಾಂಗಿಂಗ್ಸ್ ನಾನು 2500 ಹೇಳಿದ್ದೆ. ಬಟ್ ಅವರು ನೆಟ್ ಫ್ಯಾಬ್ರಿಕ್ ಹೇಳಿದ ಕಾರಣ ನಾನು ಜಸ್ಟ್ 200 ರೂಪೀಸ್ ಜಾಸ್ತಿ ಮಾಡಿ 2700 ಹೇಳಿದ್ದೇನೆ, ಆಯಿತಾ. ಸೊ ನೀವು ನಿಮ್ಮ ಬ್ಲೌಸ್ ಪೀಸ್ ಮೇಲೆ ಮಾಡಿಸೋದಾದರೆ 2.5 ಈ ಡಿಸೈನಿಗೆ, ಸೇಮ್ ಡಿಸೈನ್ಗೆ. ಯಾಕಂದರೆ ಫ್ರಂಟ್ ನೆಕ್ ನಿಮಗೆ 2 ಡಿಸೈನ್ ಬರುತ್ತೆ, ಕೆಳಗಡೆ ಮತ್ತು ಆರ್ಮೋಲ್ ಹತ್ರ ಮಧುಬಾಲ ಡಿಸೈನ್ ಅಲ್ಲ. ಸೊ ಸ್ಲೀವ್ಸ್ ಈ ರೀತಿ ಬರುತ್ತೆ ವಿತ್ ಹ್ಯಾಂಗಿಂಗ್ಸ್ 2500. ಬಟ್ ಸೈಜ್ ದೊಡ್ಡದಿತ್ತು ಅಂದರೆ ರೇಟ್ ಚೇಂಜ್ ಆಗುತ್ತೆ, ನೆಟ್ಟೆಡ್ ಫ್ಯಾಬ್ರಿಕ್ ಇತ್ತು ಅಂದರೂ ರೇಟ್ ಚೇಂಜ್ ಆಗುತ್ತೆ. ನಾರ್ಮಲ್ ನಿಮ್ಮ ಬ್ಲೌಸಿಗೆ ಸೇಮ್ ಡಿಸೈನ್ ಮಾಡಲಿಕ್ಕಿದ್ರೆ 2500 ಆಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನನ್ನ ಬೇರೆ ಇದರಲ್ಲಿ ನಂಬರ್ ಇದೆ, ತೆಗೆದು ಕಾಲ್ ಮಾಡಿ. ಇಲ್ಲದಿದ್ದರೆ ಕಮೆಂಟ್ ಮಾಡಿ, ನಾನು ನಂಬರ್ ಸೆಂಡ್ ಮಾಡ್ತೇನೆ. ಸೊ ಯಾರಿಗೆ ಯಾವ ಡಿಸೈನ್ ಇಷ್ಟ ಆಯಿತು, ಸೊ ನಾನು ಇದರದ್ದು ಹೇಳ್ತೇನೆ ಎಷ್ಟು ದಿನದಲ್ಲಿ ಎಷ್ಟು ಅರ್ನ್ ಮಾಡಿದೆ ಅಂದರೆ 1.5 ದಿನ ಮತ್ತು 1 ದಿನ, 2.5 ದಿನದಲ್ಲಿ ನಾನು 4900 ರೂಪಾಯಿ ಅರ್ನ್ ಮಾಡಿದ್ದೇನೆ. ಸುಮ್ಮನೆ ಅರ್ನ್ ಮಾಡಲಿಲ್ಲ, ಇಷ್ಟು ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವು ಇಟ್ಕೊಂಡು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಇಷ್ಟು ಫಿನಿಶ್ ಆಯಿತು. ಸೊ ಫೈನಲ್ ಲುಕ್ ನೋಡುವಾಗ ನನಗೆ ಈ ಬ್ಲೌಸ್ ಅಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.